ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಮಂತ್ರಿಗಿರಿಯ ಒಂದು ಭಿನ್ನಮತದ ಸ್ಫೋಟ ಆಗಿದೆ. ಒಂದು ರೀತಿ ವ್ಯಕ್ತಿಗತ ಇರ್ಬೋದು, ಆದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಬೂದಿ ಮುಚ್ಚಿದ ಒಂದು ಕೆಂಡದ ಒಂದು ಕಿಡಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಶಾಸಕರುಗಳು ಹೊರಗಡೆ ಬಂದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ನಾಯಕರು ಹೇಳಿದ್ರು ಕೂಡ ಅನಿಲ್ ಲಾಡ್ ಮಾತಾಡಿದಾರೆ ಅಂತಂದ್ರೆ ಇನ್ನಷ್ಟು ಜನ ಮಾತಾಡ್ಬೋದು. ಮತ್ತೆ ನಾವು ಅನಿಲ್ ಲಾಡ್ ಹೇಳಿದಂತೆ ಇನ್ನಷ್ಟು ವಿಸ್ತೃತ ಬೈಟ್ ನೋಡ್ಕೊಂಬರೋಣ. ಪಕ್ಷಕ್ಕೆ ನಾವು ಇರಬೇಕು, ನಾವು ಒಬ್ಬ ವ್ಯಕ್ತಿಯಿಂದ ಇರಬಾರ್ದು ಅನ್ನೋ ಒಂದು ಇದರಿಂದ ನಾವು ಇವತ್ತು ಆ ತತ್ವ ಸಿದ್ಧಾಂತದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಇವತ್ತು ಪರಮೇಶ್ವರ್ ಅವರು ಗೆದ್ದಿದ್ರೆ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇತ್ತು, ಅಥವಾ ಮೇಡಮ್ ಅವರು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರೆ ಏನಾಗ್ತಾ ಇತ್ತು ಸೀನಿಯಾರಿಟಿಯಲ್ಲಿ. ಸೊ ಇವೆಲ್ಲ ಸಾಕಷ್ಟು ಈಕ್ವೇಶನ್ಸ್ ಇದೆ ಕಾಂಗ್ರೆಸ್ ಅಲ್ಲಿ. ಇವತ್ತು ನಾವು ಒಬ್ಬರ ಲೀಡರ್ ಹಿಂದೆ ಅಂತಲ್ಲ, ಇದು ಇಟ್ಸ್ ಎ ಕಾಂಗ್ರೆಸ್ನಲ್ಲಿ ನಮಗೆ ನಾಯಕರು ಇಬ್ಬರೇ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಸೊ ಹಸನಪ್ಪ ಅವರೇ, ಪರಮೇಶ್ವರ್ ಗೆದ್ದಿದ್ರೆ ಏನಾಗ್ತಾ ಇತ್ತು, ಖರ್ಗೆ ಅವ್ರನ್ನ CM ಮಾಡಿದ್ರೆ ಸೋನಿಯಾ ಗಾಂಧಿ ಏನಾಗ್ತಾ ಇತ್ತು. ಇನ್ನೊಂದು ಹೇಳಿದ್ರು, ಮಧ್ಯೆ ಕೆಲವರು ಬಂದು ಹೋಗ್ತಾ ಇರ್ತಾರೆ, ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾತ್ರ ಅಲ್ಲೇ ಇರ್ತಾರೆ. ನನಗೆ ಅರ್ಥ ಆಗ್ಲಿಲ್ಲ. ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಹತ್ರ ಹೋಗಿ ಈ ಮಾತುಗಳನ್ನು ಹೇಳೋದು ಬಿಟ್ಟು ಮಾಧ್ಯಮದ ಮುಂದೆ ಯಾಕೆ ಬಂದ್ರು? ನೀವು ಮಾಡ್ತೀರಾ? ನೀವು ಉತ್ತರ ಕೊಡ್ಬೇಕು. ನೀವೇನಾದ್ರೂ ಮಂತ್ರಿ ಮಾಡ್ತೀರಾ? ನನಗೆ ಅರ್ಥ ಆಗೋದಿಲ್ಲ. ಮತ್ತೆ ಪರಮೇಶ್ವರ್ ಗೆದ್ದಿದ್ರೆ ಅಥವಾ ಖರ್ಗೆ ಅವರಿಗೆ ಕೊಟ್ಟಿದ್ರೆ ಈ ಮಾತುಗಳೆಲ್ಲ ಅದು ಅಂತ ಒಬ್ಬ ಹಿರಿಯ ರಾಜಕಾರಣಿಗೆ ಅದು ಸಲ್ವಂತದಲ್ಲ. ಯಾಕೆಂತಂದ್ರೆ ರಾಜಕೀಯದಲ್ಲಿ ಏನ್ ಬೇಕು, ಬಿಜೆಪಿ ಗೆದ್ದಿದ್ರೆ ಅಲ್ಲ, ಬಿಜೆಪಿ ಗೆದ್ದಿದ್ರೆ ಅವರನ್ನ ಹಿರಿಯ ರಾಜಕಾರಣಿ ಅಂತ ಹೇಳ್ತಿರಲ್ಲ. ಹೌ ಇಟ್ ಈಸ್ ಅಲ್ಲ, ಬಿಜೆಪಿಯಲ್ಲೂ ಇದ್ರಲ್ಲ ರಾಜಕಾರಣಿಯಾಗಿ, ಹಾಗೆ ಹೇಳಿದೆ. ಅಲ್ಲ ಮಹಾದೇವಪ್ರಕಾಶ್ ಅರ್ಥ ಏನು ಅಂತಂದ್ರೆ ಸಿದ್ದರಾಮಯ್ಯನವರಿಂದಾಗಿ ಇದಾಯ್ತು ಅಂತ ಹೇಳುವಂತ ಮಾತು ಹೇಳ್ತಿದ್ದಾರೆ. ಕೇಳಿ ಸರ್, ಅವರು ಖರ್ಗೆ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ, ಪರಮೇಶ್ವರ್ ಮುಖ್ಯಮಂತ್ರಿ ಆಗಿದ್ರೆ ಈ ರೀತಿ ಜನತಾ ಪರಿವಾರದ ಲಾಬಿ ನಡೀತಿರ್ಲಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ರು. ಮಹಾದೇವಪ್ರಕಾಶ್ ಕೊನೆಯದಾಗಿ ಏನಂದ್ರೆ ಅನಿಲ್ ಲಾಡ್ರು ಬಹಳ ಲೆಕ್ಕಾಚಾರವಾಗಿ ಹೇಳಿರ್ತಕ್ಕಂಥದ್ದು, ಒಂದ್ ವೇಳೆ ಖರ್ಗೆ ಅವರು ಆಗಿದ್ರೆ ಈ ರೀತಿ ಮಂತ್ರಿಮಂಡಲ ಆಗ್ತಿರ್ಲಿಲ್ಲ, ನನಗೆ ಅನ್ಯಾಯ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಇರ್ಬೋದು. ಅಥವಾ ಒಂದು ವೇಳೆ ಪರಮೇಶ್ವರ್ ಆಗಿದ್ರೆ ಈ ರೀತಿ ಮಂತ್ರಿಮಂಡಲ ಆಗ್ತಿರ್ಲಿಲ್ಲ, ನಮ್ಗೊಂದು ಅವಕಾಶ ಸಿಕ್ತಿತ್ತು ಅನ್ನೋಂಥದ್ದು. ಅಂದ್ರೆ ಬಹಳಷ್ಟು ನಾಯಕರ ಅಥವಾ ಅತೃಪ್ತ ನಾಯಕರುಗಳ ಅಥವಾ ಕೈ ತಪ್ಪಿ ಹೋದಂತ ನಾಯಕರುಗಳ ಒಂದು ಧ್ವನಿನ ಅಂತ ಅದು ಅನಿಲ್ ಲಾಡ್ ಹೌದು, ಬದಲಾವಣೆ ಆಗೇ ಹಸನಪ್ಪ ಅವರೇ, ಅವರು ಹೇಳಿರೋ ಮಾತುಗಳು ಪರಮೇಶ್ವರ್ ಗೆದ್ದಿದ್ರೆ ಖರ್ಗೆ ಅವರು ಆಗಿದ್ರೆ ಅನ್ನೋದ್ರ ಅರ್ಥ ಏನು ಅಂದರೆ, ಅದರ ಬಿಟ್ವೀನ್ ದಿ ಲೈನ್ಸ್ ವಿ ಕ್ಯಾನ್ ರೀಡ್ ಅನಿಲ್ ಲಾಡ್ ಅವರ ಮಾತುಗಳು ಮೂಲ ಕಾಂಗ್ರೆಸ್ಸಿಗರ ಮಾತುಗಳು ಅಂತ ಅನ್ಸೋದು ತುಂಬಾ ಸ್ಪಷ್ಟವಾಗುತ್ತೆ. ವಲಸಿಗರ ಪ್ರಾಬಲ್ಯ ಹೆಚ್ಚಿದೆ ಅಂತ ಮೂಲ ಕಾಂಗ್ರೆಸ್ಸಿಗರನ್ನ ಪ್ರತಿನಿಧಿಸೋರು ಡಾಕ್ಟರ್ ಪರಮೇಶ್ವರ್ ಅಂದ್ರೆ ಅವರು ಹೇಳಿದ್ದಾರೆ, ಅವರೇ ಹೇಳಿರ್ಬೋದು. ಅಂದ್ರೆ ಅವರ ಧ್ವನಿಯಾಗಿ ಅನಿಲ್ ಲಾಡ್ ಅವರು ಈ ಮಾತನ್ನ ಹೇಳಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಅತೃಪ್ತಿ ಅಂತೂ ಇದ್ದೇ ಇದೆ, ಬೂದಿ ಮುಚ್ಚಿದ ಕೆಂಡ ಅಂತೂ ಇದೆ, ಇಲ್ಲಾಂದ್ರೆ ಹೊಗೆ ಸುಮ್ಮನೆ ಆಡೋದಿಲ್ಲ. ಆದ್ರೆ ಕಾಂಗ್ರೆಸ್ ಅಲ್ಲಿ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡುವಂತದ್ದು ಕೂಡ ಕಷ್ಟ. ಬಿಜೆಪಿ ಆಗ್ಬೋದು, ಜೆಡಿಎಸ್ ಅದಕ್ಕೆ ಅನಿಲ್ ಲಾಡ್ ಅವರ ಹೆಗಲ ಮೇಲೆ ಬಂದೂಕ ಇಟ್ಟು ಯಾರು ಹೊಡಿತಾ ಇದ್ದಾರೆ ಅಂದ್ರೆ ಇದು ಹೊಡೆಯೋರ ಹಿಂದೆ ಮೂಲ ಕಾಂಗ್ರೆಸ್ಸಿಗರಿದ್ದಾರೆ. ಬಟ್ ಅನಿಲ್ ಲಾಡ್ ಆಗ್ಲಿ ಸಿದ್ದರಾಮಯ್ಯ ಕೂಡ ಮೈ ಮರೆತು ಹೋಗ್ತಾ ಇದಾರೆ. ನಾನು ನಡೆದಿದ್ದ ದಾರಿ, ನನ್ನನ್ನು ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅನ್ನೋದು ಅದು ಕೂಡ ಅಪಾಯನೇ. ಅದು ನಿಜ. ಅದಕ್ಕೆ ಒಂದೇ ಉದಾಹರಣೆ ಹೇಳ್ಬಿಡ್ತೀನಿ. 1989 ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದಾಗ ಈ ವಾಸ್ ಅನ್ಕ್ವೆಶ್ಚನಬಲ್ ಲೀಡರ್. ಆದ್ರೆ 1991 ಎಂಡ್ ಅಷ್ಟೊತ್ತಿಗೆ ಈ ಲಾಸ್ಟ್ ಖಂಡಿತ. ಸೊ ಆ ಮೆಸೇಜ್, ಆ ಪಾಠ ಇರ್ಬೇಕಂತ ಹೇಳ್ತಾರೆ ಸಿದ್ದರಾಮಯ್ಯ ಕೂಡ. ಮೈ ಮರೆತ್ರೆ ಸಿದ್ದರಾಮಯ್ಯನವ್ರಿಗೂ ಅಪಾಯ ಇದೆ. ಸೊ ಹಸನಪ್ಪನವರೇ, ಮಹಾದೇವಪ್ರಕಾಶ್, ಅಶ್ವಥ್ ನಾರಾಯಣ, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆ ಬಗ್ಗೆ ತಮ್ಮೆಲ್ಲರೂ ಕೂಡ ಧನ್ಯವಾದ. ಸೊ ಇದು ಕಾಂಗ್ರೆಸ್ ಅಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಬಹಳ ಜನ ಭಾವಿಸಿದ್ರು. ಅಯ್ಯೋ ಸಿದ್ದರಾಮಯ್ಯ ಆಡಳಿತ ಬಂದ ಮೇಲೆ ಎಲ್ಲವೂ ಕೂಡ ಸರಿ ಇದೆ, ಪಕ್ಷದಲ್ಲಿ ಆಡಳಿತದಲ್ಲಿ, ಅದು ನಿಜಕ್ಕೂ ಕೂಡ ಸುಳ್ಳು. ಒಳಗಡೆ ಒಂದು ರೀತಿ ಪೊಳ್ಳಿದೆ, ಒಳಗಡೆ ಭಿನ್ನಮತದ ಹೊಗೆ ಇದೆ, ಅದು ಕಿಡಿಯಾಗಿ ಹೊರಗೆ ಬರ್ತಾ ಇದೆ. ಬಹುತೇಕ ಸಿದ್ದರಾಮಯ್ಯ ಚೀನಾದಿಂದ ಹೊರಗಡೆ ಅಂದರೆ ಬೆಂಗಳೂರಿಗೆ ಬರೋವರೆಗೂ ಪಕ್ಷದ ಒಳಗಡೆ ಏನೇನಾಗುತ್ತೆ ಅನ್ನೋಂಥದ್ದನ್ನು ಕೂಡ ಮುಂದಿನ ನೋಡಬೇಕಾಗುತ್ತೆ. ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೊಂದು ವಿಷಯವನ್ನು ಹತ್ಕೊಂಡು ಬರ್ತೇನೆ. ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.